Over to you, Prithviraj. ಥ್ಯಾಂಕ್ ಯು ಚೈತ್ರ. ನಮಸ್ಕಾರ. ಗುಡ್ ಮಾರ್ನಿಂಗ್ ಕರ್ನಾಟಕ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಸಾಕಷ್ಟು ಸುದ್ದಿಗಳಿದಾವೆ. ಅವೆಲ್ಲವನ್ನು ಕೂಡ ಒಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಅನ್ನ ನೋಡ್ಕೊಂಬೋಣ. ಲೋಕಾಯುಕ್ತ ಬಲೆಗೆ ಕುಬೇರ ತಹಶೀಲ್ದಾರ್ ಅಜಿತ್ ರೈ ಬಳಿಯ 500 ಕೋಟಿಗೂ ಹೆಚ್ಚು ಆಸ್ತಿ ಪತ್ತೆ. ತಹಶೀಲ್ದಾರ್ ಸಹೋದರ ಸೇರಿ 4ವರಿಗೆ ನೋಟಿಸ್. ಬಿಜೆಪಿ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕರ ಸ್ಥಾನಕ್ಕೆ ಪೈಪೋಟಿ. ತಾನು ರಾಜ್ಯಾಧ್ಯಕ್ಷ ಪಟ್ಟದ ಆಕಾಂಕ್ಷಿ ಅಂತಿದ್ದಾರೆ ಶ್ರೀರಾಮುಲು. ಬೊಮ್ಮಾಯಿಗೆ ಸಿಗುತ್ತಾ ವಿಪಕ್ಷ ನಾಯಕನ ಹುದ್ದೆ? ಮುಂಬರುವ ಲೋಕಸಭಾ ಚುನಾವಣೆ ಟಾರ್ಗೆಟ್. ಜುಲೈ 3ಕ್ಕೆ ಮಂತ್ರಿಮಂಡಲ ಸಭೆ ಕರೆದ ಮೋದಿ. ಶೀಘ್ರದಲ್ಲೇ ಕೇಂದ್ರ ಸಂಪುಟಕ್ಕೆ ಸರ್ಜರಿ ಸಾಧ್ಯತೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆಗದ ಮಳೆ. ಕೆಆರ್ಎಸ್ನಲ್ಲಿ ನೀರಿನ ಮಟ್ಟ ಕುಸಿತ. ಜಲಮಂಡಳಿಗೆ ಟೆನ್ಷನ್. ಬೆಂಗಳೂರಲ್ಲಿ ಕುಡಿಯುವ ನೀರಿನ ಅಭಾವ. ಇಂದು ಆಷಾಢ ಮಾಸದ 2ನೇ ಶುಕ್ರವಾರ. ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಪುನಸ್ಕಾರ. ನಾಡ ದೇವತೆ ದರ್ಶನಕ್ಕೆ ಹರಿದಿದೆ ಭಕ್ತ ಸಾಗರ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮೊದಲ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದು ಕೇಂದ್ರ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೇಂದ್ರ ಸಂಪುಟ ಪುನಾರಚನೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಲೋಕಸಭೆ ಎಲೆಕ್ಷನ್ ಇನ್ನು 1 ವರ್ಷ ಮಾತ್ರ ಬಾಕಿ ಇರುವಂತದ್ದು. ಈ ಸಂದರ್ಭದಲ್ಲಿ ಸಂಪುಟಕ್ಕೆ ಒಂದು ಮೇಜರ್ ಸರ್ಜರಿ ಮಾಡುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಸೊ ಹೀಗಾಗಿ ಕುತೂಹಲವನ್ನ ಮೂಡಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಿನ್ನೆ ರಾತ್ರಿಯ ಸಭೆ. ನಿನ್ನೆ ತಡರಾತ್ರಿ 5 ತಾಸು ಮಹತ್ವದ ಸಭೆಯನ್ನ ನಡೆಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. 9 ವರ್ಷ ಆಯ್ತು ಸರ್ಕಾರ ಈಗ ಆಲ್ರೆಡಿ ಬಂದು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿ ಇನ್ನು 1 ವರ್ಷ ಬಾಕಿ ಇದೆ ಈ ಅವಧಿ ಮುಕ್ತಾಯಗೊಳ್ಳಿಕ್ಕೆ. ಈ ಸಂದರ್ಭದಲ್ಲಿ ಸಂಪುಟಕ್ಕೆ ಚುರುಕನ್ನ ಮುಟ್ಟಿಸಲಿಕ್ಕೆ ಒಂದು ಮೇಜರ್ ಸರ್ಜರಿಯನ್ನ ಮಾಡುವಂತ ನಿಟ್ಟಿನಲ್ಲಿ, ಚುನಾವಣೆಯನ್ನ ಗೆಲ್ಲುವಂತ ನಿಟ್ಟಿನಲ್ಲಿ, ನಾನಾ ರಾಜ್ಯಗಳಿಗೆ ಇನ್ನಷ್ಟು ಸಚಿವ ಸ್ಥಾನವನ್ನ ಕೊಡುವಂತ ನಿಟ್ಟಿನಲ್ಲಿ, ಕೆಲವೊಂದು ರಾಜ್ಯಗಳಲ್ಲಿ ಇರುವಂತಹ ಸಚಿವರನ್ನ ಚೇಂಜ್ ಮಾಡುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಚಿಂತನೆ ನಡೀತಾ ಇದೆ. ಅಮಿತ್ ಶಾ ಅವರು ಗೃಹ ಸಚಿವರು, ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ, ಹಾಗೆ ಸಂತೋಷ್ ಅವರು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ, ಇವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರೆದಿದ್ದಂತ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ವಿಧಾನಸಭೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕೇಂದ್ರ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಾವೆ. ಜುಲೈ 3ನೇ ತಾರೀಕು ಮೋದಿ ಮಂತ್ರಿಮಂಡಲ ಸಭೆ ಇದೆ. ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಬದಲಾವಣೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಕೆಲ ರಾಜ್ಯಗಳ ಅಧ್ಯಕ್ಷರು ಕಾರ್ಯದರ್ಶಿಗಳ ಬದಲಾವಣೆ ಕೂಡ ಆಗುವಂತ ಸಾಧ್ಯತೆ ಇದೆ. ಅದರಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಇದ್ದಾರೆ. ಬಿಕಾಸ್ ನಮ್ಮ ರಾಜ್ಯದ ಅಧ್ಯಕ್ಷರ ಅವಧಿ ಪೂರ್ಣ ಆಗಿದೆ. ಸೊ ಇನ್ನು ಈಗ ಆಲ್ರೆಡಿ ಅವರು ಎಲೆಕ್ಷನ್ಗೋಸ್ಕರ ಕಂಟಿನ್ಯೂ ಮಾಡಲಾಗಿತ್ತು. ಅವರನ್ನ ಬದಲಾವಣೆ ಮಾಡಬೇಕು ಅಂತ ಕೇಳಲಾಗ್ತಾ ಇತ್ತು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡಿ, ನಾವು ನೋಡ್ತಾ ಇದ್ವಿ ಕೇಂದ್ರ ಸರ್ಕಾರ 9 ವರ್ಷ ಪೂರೈಸಿರುವಂತದ್ದು. ಈಗ ಆಲ್ರೆಡಿ 1 ತಿಂಗಳು 9 ವರ್ಷದ ಸಾಧನೆಯನ್ನ ಮನೆ ಮನೆಗೆ ತಲುಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಸೂಚನೆಯನ್ನ ಕೊಡಲಾಗಿದೆ. ಇನ್ನು 1 ವರ್ಷ ಮಾತ್ರ ಲೋಕಸಭೆಗೆ ಬಾಕಿ ಇರುವಂತದ್ದು ಅವಧಿ. ಸೊ ಹೀಗಾಗಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ಮತ್ತೊಮ್ಮೆ ಗೆಲ್ಲುವಂತ ನಿಟ್ಟಿನಲ್ಲಿ ಕೇಂದ್ರ ಸಂಪುಟಕ್ಕೂ ಕೂಡ ಒಂದು ಬಿಸಿ ಮುಡಿಸುವಂತ ನಿಟ್ಟಿನಲ್ಲಿ, ಒಂದು ಮೇಜರ್ ಸರ್ಜರಿ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು, ಚಿಂತನೆ ಇಳ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ, ಪೃಥ್ವಿ, ಈಗ ಒಂದ್ ಕಡೆಯಿಂದ ಅಪೋಸಿಷನ್ ಪಾರ್ಟಿಗಳೇನಿದಾವೆ ಎಲ್ಲರೂ ಒಟ್ಟಾಗಿ ಒಂದು ಮಹಾಗಠಬಂಧನ ಅಂತ ಮಾಡ್ತಾ ಇರೋದು. ಸರಿಸುಮಾರಾಗಿ 15 ಪಕ್ಷಗಳು ಅದರಲ್ಲಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಕಾಂಗ್ರೆಸ್ ಇದೆ, ತೃಣಮೂಲ ಕಾಂಗ್ರೆಸ್ ಇದೆ, NCP ಇದೆ, ಹೀಗೆ ಸಾಕಷ್ಟು ಪಕ್ಷಗಳು, ಅದ್ರ JDU ಮುಂತಾದ ಸಾಕಷ್ಟು ಪಕ್ಷಗಳು ಒಂದ್ ಕಡೆಯಿಂದ ಒಟ್ಟಾಗಿ 2024ರ ಚುನಾವಣೆಯನ್ನ ಎದುರಿಸಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಸಭೆಗಳನ್ನ ನಡೆಸ್ತಾ ಇದ್ದಾವೆ. ಮತ್ತೊಂದು ಕಡೆಯಿಂದ ಕೇವಲ ಬಿಜೆಪಿ ಅಥವಾ 1-2 ಪಕ್ಷಗಳನ್ನ ಹೊಂದಿರತಕ್ಕಂತ NDA ಮಾತ್ರ ಈ ಎಲ್ಲಾ ಪಕ್ಷಗಳ ವಿರುದ್ಧ ಎಲ್ಲ ರಾಜ್ಯದಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಇದೆಯಾ, ಅಥವಾ ಅವರನ್ನ ಹೆಡ್ ಆನ್ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗುತ್ತಾ, ಅವರ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಪ್ರಶ್ನೆಗಳು ಬಂದಾಗ ಸಾಕಷ್ಟು ವ್ಯತ್ಯಾಸಗಳು ಕಾಣಿಸ್ತವೆ. ಪ್ರಮುಖವಾಗಿ ಕೆಲ ರಾಜ್ಯಗಳು, ಉದಾಹರಣೆಗೆ ನೋಡೋದಾದ್ರೆ ಪಶ್ಚಿಮ ಬಂಗಾಳ ಇರ್ಬೋದು, ಕರ್ನಾಟಕ ಇರ್ಬೋದು, ಬಿಹಾರ ಇರ್ಬೋದು, ಮುಂತಾದ ರಾಜ್ಯಗಳಲ್ಲಿ ಕಳೆದ ಬಾರಿಯಷ್ಟೇ ಕ್ರೇಜ್ ಈ ಬಾರಿ ಬಿಜೆಪಿಗೆ ಇದೆಯಾ, ಅಥವಾ ಕಳೆದ ಬಾರಿ ಗಳಿಸಿದಷ್ಟೇ ಸ್ಥಾನಗಳನ್ನ ಈ ಬಾರಿ ಗಳಿಸುತ್ತಾ ಅಂತ ಪ್ರಶ್ನೆಗಳು ಕೂಡ ಬರ್ತಾ ಇದಾವೆ. ಹೀಗಾಗಿ ಸಹಜವಾಗಿ ಬದಲಾವಣೆಗಳಾಗ್ಬೇಕಾಗ್ತವೆ. ಬದಲಾವಣೆಗಳು ಯಾವ ರೀತಿಯಾಗಿ ಆಗ್ಬೇಕಾದ್ರೆ, ಮೊದಲನೇ ಬದಲಾವಣೆ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಅಲಯನ್ಸ್ ಅನ್ನ ಮಾಡ್ಕೊಳ್ಳೋದು. ಉದಾಹರಣೆಗೆ ನೋಡೋದಾದ್ರೆ ಈಗ ಶಿವಸೇನೆ ಜೊತೆ ಮಹಾರಾಷ್ಟ್ರದಲ್ಲಿ ಒಂದು ಅಲಯನ್ಸ್ ನಲ್ಲಿ ಇದೆ. ಆದ್ರೆ
ಕೇಂದ್ರದಲ್ಲಿ ಮಹಾರಾಷ್ಟ್ರದ ಈ ಒಂದು ಏಕನಾಥ್ ಶಿಂದೆ ಬಣದ ಶಿವಸೇನೆಯ ಸಚಿವರು ಇದಾರ ಅಂತ ನೋಡೋದಾದ್ರೆ ಖಂಡಿತವಾಗಿ ಇಲ್ಲ. ಹೀಗಾಗಿ ಏಕನಾಥ್ ಶಿಂದೆ ಕೂಡ ಒಂದು ಬೇಡಿಕೆಯನ್ನು ಇಡ್ತಾ ಇದ್ರು, ನಮ್ಮ ಪಕ್ಷದಿಂದ ಒಬ್ಬನಾದ್ರೂ ಕನಿಷ್ಠ ಪಕ್ಷ ಒಬ್ಬ ಸ್ಟೇಟ್ ಮಿನಿಸ್ಟರ್, ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಅನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಒಂದು ಒತ್ತಡವನ್ನ ಕೂಡ ಏಕನಾಥ್ ಶಿಂದೆ ಅವರು ಹಾಕ್ತಾ ಇದ್ರು. ಹೀಗಾಗಿ ಆ ನಿಟ್ಟಿನಲ್ಲಿ ಅವರ ಒಂದು ಒತ್ತಡ ಏನಿತ್ತು, ಅವರ ಮನವಿ ಏನಿತ್ತು, ಅದನ್ನ ಪರಿಗಣಿಸುವ ಸಾಧ್ಯತೆಗಳು ಕೂಡ ಈ ಬಾರಿ ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಎರಡನೇದಾಗಿ ನೋಡೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಂದು ಸ್ಪರ್ಧೆಯನ್ನ ಕೊಡೋದಕ್ಕೆ, ಮೇನ್ ಅಪೋಸಿಷನ್ ಆಗೋದಕ್ಕೆ ಖಂಡಿತವಾಗಿ ಬಿಜೆಪಿ ಸಫಲ ಆಗಿದೆ. ಆದ್ರೆ ಅಂದುಕೊಂಡಷ್ಟು ಮಟ್ಟದಲ್ಲಿ ಒಂದು ಮಮತಾ ಬ್ಯಾನರ್ಜಿ ವಿರುದ್ಧ ಅಲ್ಲಿ ಒಂದು ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ಅಲ್ಲಿ ನಾನಾ ಕಾರಣಗಳಿಂದ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಒಂದು ಕಡೆಯಿಂದ ಸ್ಟೇಟ್ ಲೀಡರ್ಶಿಪ್ ಅನ್ನ ಕೂಡ ಬಲಪಡಿಸಬೇಕು, ಮತ್ತೊಂದು ಸೆಂಟ್ರಲ್ ಲೀಡರ್ಶಿಪ್ ಅನ್ನ ಅಲ್ಲಿ ಬಲಪಡಿಸಬೇಕಾಗತ್ತೆ. ಹೀಗಾಗಿ ಅಲ್ಲಿ ಯಾರಿಂದ ಈಗ ಮಿನಿಸ್ಟರ್ಸ್ ಇದ್ದಾರೆ ಅಥವಾ ಯಾರೆಲ್ಲ ಆಗುವಂತ ಸಾಧ್ಯತೆಗಳಿದಾವೆ ಅಂತ ನೋಡಿದಾಗ ಕೆಲವರ ಹೆಸರುಗಳು ಕಾಣಿಸ್ತಾ ಇದಾವೆ, ಅಂತವರಿಗೂ ಕೂಡ ಅವಕಾಶವನ್ನ ಕೊಡುವಂತ ಸಾಧ್ಯತೆಗಳು ಇದಾವೆ. ಮತ್ತೊಂದು ಪ್ರಮುಖವಾಗಿ ನೋಡೋದಾದ್ರೆ ದಕ್ಷಿಣದಲ್ಲಿ ನೋಡೋದಾದ್ರೆ ಇವತ್ತು ಕೇರಳದಲ್ಲಿ ಖಂಡಿತವಾಗಿ ಬಿಜೆಪಿ ಒಂದೇ ಒಂದು ಸ್ಥಾನವನ್ನ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ, ಲೋಕಸಭೆ ಇರ್ಬೋದು ಅಥವಾ ಸ್ಟೇಟ್ ಅಸೆಂಬ್ಲಿ ಇರ್ಬೋದು. ಹೀಗಾಗಿ ಆದ್ರೆ ಅಲ್ಲಿ ತ್ರಿಶೂರ್ನಲ್ಲಿ ಸುರೇಶ್ ಗೋಪಿ ಅಂತಕ್ಕಂಥ ಮಲಯಾಳಂ ನಟ ಏನಿದ್ದಾರೆ ಅವರು ಸಾಕಷ್ಟು ಸ್ಪರ್ಧೆಯನ್ನ ಕೊಡೋದಕ್ಕೆ ಸಾಧ್ಯ ಆಗಿತ್ತು. ಜೊತೆಗೆ ಇದೇ ಕಾರಣದಾಗಿ ಅವರನ್ನ ರಾಜ್ಯಸಭಾ ಮೆಂಬರ್ ಅನ್ನ ಕೂಡ ಮಾಡಲಾಗಿತ್ತು. ಆದ್ರೆ ಅವರಿಗೆ ಕ್ಯಾಬಿನೆಟ್ ಬರ್ತನ ಕೊಡ್ಲಾಗಿರ್ಲಿಲ್ಲ. ಈಗ ಅವರ ಅವಧಿ ಕೂಡ ಮುಗಿತಾ ಇದೆ. ಅವರ ಮನವಿ ಆಗಿದ್ದೇನೆಂದ್ರೆ ಕೇರಳದಲ್ಲಿ ಬಿಜೆಪಿ ಬಲಗೊಳ್ಳಬೇಕಾದ್ರೆ ನನಗೆ ನೀವು ಕ್ಯಾಬಿನೆಟ್ ಮಿನಿಸ್ಟರ್ ಅನ್ನ ಕೊಡಿ, ಜೊತೆಗೆ ನನ್ನ ಅವಧಿಯನ್ನ ಎಕ್ಸ್ಟೆಂಡ್ ಮಾಡಿ ಅಂತ ಅವರು ಮನವಿ ಮಾಡ್ಕೊಳ್ತಾ ಇದ್ರು. ಅಳೆದು ತೂಗಿ ವಿಚಾರ ಮಾಡುವಂತ ಬಿಜೆಪಿ ಅವರ ಮನವಿಯಲ್ಲಿ ಅವರ ಒಂದು ಬೇಡಿಕೆ ಏನಿದೆ ಅದರಲ್ಲಿ ಒಂದಿಷ್ಟು ಪಾಸಿಟಿವ್ ಅಂಶಗಳು ಕಂಡಿರೋ ಕಾರಣದಿಂದಾಗಿ ಅವರನ್ನು ಮಿನಿಸ್ಟರ್ ಮಾಡುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಸಾಕಷ್ಟು ಹೊಸ ಮುಖಗಳು ನೋಡೋದಕ್ಕೆ ಸಾಧ್ಯತೆಗಳು ಈ ಬಾರಿ ಕಂಡು ಬರ್ತಾ ಇದಾವೆ. ಜೊತೆಗೆ ಹಳೆ ಮುಖಗಳಲ್ಲಿ ಬದಲಾವಣೆ ಆಗುತ್ತೆ. ಈಗ ಉತ್ತರ ಪ್ರದೇಶದಲ್ಲಿ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ 10 ಜನ ಮಿನಿಸ್ಟರ್ಗಳ ಹೆಸರನ್ನ ಈಗ ಆಲ್ರೆಡಿ ಯೋಗಿ ಆದಿತ್ಯನಾಥ್, ಅಮಿತ್ ಶಾ ಮತ್ತೆ JP ನಡ್ಡಾ ಕೊಟ್ಟಿದ್ದಾರೆ. ಅವರನ್ನ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಬೇಕು ಅಂತ. ಹೀಗಾಗಿ ಕೆಲವೊಬ್ಬರನ್ನ ಪಕ್ಷ ಸಂಘಟನೆಗೆ ತೊಡಗಿಸಲಾಗುತ್ತೆ, ಕೆಲವೊಬ್ಬರನ್ನು ಪಕ್ಷ ಸಂಘಟನೆಯಿಂದ ಒಂದು ಮಿನಿಸ್ಟರ್ ಬರ್ತಿಗೆ ಕೂಡ ತೆಗೆದುಕೊಂಡು ಬರುವಂತ ಸಾಧ್ಯತೆಗಳಿವೆ. ಆ ನಿಟ್ಟಿನಲ್ಲಿ ಅತಿ ದೀರ್ಘವಾಗಿರ್ತಕ್ಕಂಥ ಸಭೆಯನ್ನ ನಿನ್ನೆ ಮೋದಿ ನೇತೃತ್ವದಲ್ಲಿ ನಡೆಸಲಾಗಿದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಬಿಜೆಪಿ ಸುದ್ದಿ ರಾಜ್ಯಕ್ಕೆ ಬರೋಣ. ಈಗ ಕೇಂದ್ರದನ್ನ ನೋಡಿದ್ವಿ, ಏನೇನೆಲ್ಲ ಬದಲಾವಣೆಗಳು ಆಗಬಹುದು ಅಂತ. ರಾಜ್ಯಕ್ಕೆ ಬರೋದಾದ್ರೆ ರಾಜ್ಯದಲ್ಲಿ ವಿರೋಧ ಪಕ್ಷ ನಾಯಕನ ಸ್ಥಾನ ಆಯ್ಕೆ ಆಗಿಲ್ಲ. ಇನ್ನ ರಾಜ್ಯಾಧ್ಯಕ್ಷ ಹುದ್ದೆ ಖಾಲಿ ಇದೆ ಅಂತ ಅವ್ರ ಪಕ್ಷದವರೇ ಹೇಳ್ತಾ ಇದ್ದಾರೆ. ಬಿಕಾಸ್ ಎಲೆಕ್ಷನ್ ಇದ್ದಿದ್ದಂತ ಕಾರಣಕ್ಕೋಸ್ಕರ ಮಾತ್ರ ನಳಿನ್ ಕುಮಾರ್ ಕಟೀಲ್ ಅವರನ್ನ ಮುಂದುವರಿಸಲಾಗಿತ್ತು. ಅವರ ಒಂದು ಅಂದ್ರೆ ರಾಜ್ಯಾಧ್ಯಕ್ಷ ಹುದ್ದೆಗೂ ಕೂಡ ಆಯ್ಕೆ ಮಾಡಬೇಕಾಗಿದೆ. ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಬಿಜೆಪಿಯಲ್ಲಿ ಸಾರಥಿ ಆಯ್ಕೆ ದಿನೇ ವಿಳಂಬ, ಕಗ್ಗಂಟು, ಗೊಂದಲ, ಇತ್ತ ಕಡೆ ತಿರುಗುನು ಕೂಡ ನೋಡ್ತಾ ಇಲ್ಲ ಹೈಕಮಾಂಡ್ ನಾಯಕರು. ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಹಲವು ನಾಯಕರಿದ್ದಾರೆ. ಬಹಿರಂಗ ಕಚ್ಚಾಟ ನಡೀತಾ ಇದೆ. ಶಿಸ್ತಿನ ಪಕ್ಷ ಅಂತ ಅವರೇ ಹೇಳ್ಕೊಳ್ತಾರಲ್ಲ, ಸೊ ಆ ಒಂದು ಪಕ್ಷದಲ್ಲಿ ಅಂದ್ರೆ ಬಿಜೆಪಿ ಪಕ್ಷದಲ್ಲಿ ಒಕ್ಕಲಿಗ, ಲಿಂಗಾಯತ, ದಲಿತ ನಾಯಕರು ಲಾಬಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ನೋಡ್ಬೇಕು ಯಾರನ್ನ ಆಯ್ಕೆ ಮಾಡಲಾಗುತ್ತೆ. ಯಾಕೆ ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ. ಜುಲೈ 3ನೇ ತಾರೀಕು ಅಧಿವೇಶನ ಆರಂಭ ಆಗ್ತಾ ಇದೆ. ವಿರೋಧ ಪಕ್ಷ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕಾಗಿಲ್ಲ ಇವರಿಗೆ ಇನ್ನೂ ಕೂಡ ಬಿಜೆಪಿ ಅವರಿಗೆ. ಸೊ ಸಹಜವಾಗಿ ಯಾವಾಗ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ ಬಿಜೆಪಿ ಕಾರ್ಯಕರ್ತರಲ್ಲಿ. ಇನ್ನ ಯಾವ್ಯಾವ ರೀತಿಯಾಗಿ ಯಾರ್ಯಾರೆಲ್ಲ ರೇಸ್ ನಲ್ಲಿ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತೆ ವಿರೋಧ ಪಕ್ಷ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಬಿಜೆಪಿ ಸಾರಥಿ ಯಾರಾಗ್ಬೋದು ಅಂತ ಗಮನಿಸೋದಾದ್ರೆ ಅಶ್ವಥ್ ನಾರಾಯಣ ಅವರು ಒಕ್ಕಲಿಗ ಕೋಟ, ಆರ್ ಅಶೋಕ್ ಅವರು ಒಕ್ಕಲಿಗ ಕೋಟ, CT ರವಿ ಅವರು ಒಕ್ಕಲಿಗ ಕೋಟ. ಇದ್ರಲ್ಲಿ ಒಬ್ರು ಸೋತಿದ್ದಾರೆ, ಅದು CT ರವಿ ಅವರು ಸೋತಿರುವಂತದ್ದು. ಅವರು ಕೂಡ ರಾಜ್ಯಾಧ್ಯಕ್ಷ ಹುದ್ದೆಯ ಸಹಜವಾಗಿ ಲಾಭ್ಯಲ್ಲಿದ್ದಾರೆ. ಇನ್ನ ಲಿಂಗಾಯತ ಕೋಟಾದಡಿಯಲ್ಲಿ ನೋಡೋದಾದ್ರೆ ಸೋಮಣ್ಣ ಅವರು ಬಹಿರಂಗವಾಗಿ ಹೇಳ್ಬಿಟ್ಟಿದ್ದಾರೆ. 2 ಕ್ಷೇತ್ರದಲ್ಲಿ ಹೀನಾಯವಾಗಿ ಸೋತಿರುವಂತ ಸೋಮಣ್ಣ ಅವರು, ನಾನು 1.5 ತಿಂಗಳಿಂದ ನಿರುದ್ಯೋಗಿ ಆಗ್ಬಿಟ್ಟಿದ್ದೀನಿ, ಖಾಲಿ ಬಿದ್ದಿದ್ದೀನಿ, ನನಗೆ ರಾಜ್ಯಾಧ್ಯಕ್ಷ ಹುದ್ದೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನ ವಿಜೇಂದ್ರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದರ ಜೊತೆಗೆ ಶ್ರೀರಾಮುಲು ಅವರು ದಲಿತ ಕೋಟಾದಡಿಯಲ್ಲಿ, ಅಕಸ್ಮಾತ್ ದಲಿತ ಕೋಟಾದಡಿಯಲ್ಲಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇ ಆದ್ರೆ ನಮ್ಮ ರಾಜ್ಯದಲ್ಲಿ ಮೊದಲ ಬಾರಿಗೆ ಒಬ್ರು ದಲಿತರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತ ಆಗತ್ತೆ. ದಲಿತರಿಗೆ ಎಲ್ಲಾ ಬೆಂಬಲ ಅಂತೆಲ್ಲ ಹೇಳ್ಕೊಳ್ಳುವಂತ ಬಿಜೆಪಿ ನೋಡೋಣ ದಲಿತರಿಗೆ ಏನಾದ್ರೂ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾರಾ ಅನ್ನುವಂಥದ್ದನ್ನ. ಇನ್ನ ಇದರ ಜೊತೆಗೆ ಒಂದು ನಾವೀಗ ತೋರಿಸಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೋಸ್ಕರ ಯಾವ ರೀತಿಯಾದಂಥ ಪೈಪೋಟಿ ಇದೆ ಅನ್ನುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಶ್ರೀರಾಮುಲು ಅವರು ತುಂಬಾ ಕಾನ್ಫಿಡೆನ್ಸ್ ನಲ್ಲಿದ್ದಂಥವ್ರು. ಹಾಗೆ ರಾಜ್ಯ ರಾಜಕಾರಣದಲ್ಲಿ ಮಿನುಗ್ತಾನೆ ಇದ್ದಾರೆ ಬಿಜೆಪಿಯಲ್ಲಿ. ಅದರಲ್ಲೂ ಉಪಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅಂತೆಲ್ಲ ಅವ್ರಿಗೆ ಲೆಕ್ಕಾಚಾರ ಇತ್ತು. ಕಳೆದ ಬಾರಿ ಎಲೆಕ್ಷನ್ ಗೆದ್ದಂಥ ಸಂದರ್ಭದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಾಗುತ್ತೆ ಅಂತ. ಆದರೆ ಸರ್ಕಾರ ಬಂದರೂ ಕೂಡ ಮಾಡಲಿಲ್ಲ. ಬಟ್ ವಾಲ್ಮೀಕಿ ಸಮುದಾಯದ ಒಬ್ಬ ಪ್ರಮುಖ ನಾಯಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಶ್ರೀರಾಮುಲು ಅವರು ಲಾಬಿಯನ್ನ ಮಾಡ್ತಾ ಇದ್ದಾರೆ.
ಬಾಬು 30,000 ಮತಗಳ ಅಂತರದಲ್ಲಿ ಹೀನಾಯವಾಗಿ ಸೋತ್ಬಿಟ್ರು ಶ್ರೀರಾಮುಲು ಅವರು. ಗೆಲ್ತಾರೆ ಅನ್ನುವಂತ ಲಿಸ್ಟ್ ಅಲ್ಲಿ ಶ್ರೀರಾಮುಲು ಅವರ ಹೆಸರಿತ್ತು. ಆದ್ರೆ ಈ ರೀತಿಯಾಗಿ ಹೀನಾಯವಾಗಿ ಸೋಲ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಸೊ ವಿಧಾನಸಭೆಯಲ್ಲಿ ಸೋತಿರುವಂತ ಶ್ರೀರಾಮುಲು ಅವರು ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೋಸ್ಕರ ತೀವ್ರ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ನಮಗೂ ಒಂದು ಚಾನ್ಸ್ ಕೊಡಿ, ರಾಜ್ಯಾಧ್ಯಕ್ಷ ಸ್ಥಾನವನ್ನ ನಿಭಾಯಿಸ್ತೀನಿ ಅಂತ ಕೇಳ್ತಾ ಇದ್ದಾರೆ ಶ್ರೀರಾಮುಲು ಅವರು. ಯಡಿಯೂರಪ್ಪ ಜೊತೆ ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಸರ್ಕಸ್ ಮಾಡ್ತಾ ಇದ್ದಾರೆ ಶ್ರೀರಾಮುಲು ಅವರು. ಇನ್ನ ಬಳ್ಳಾರಿ ಲೋಕಸಭೆಯಿಂದ ಸ್ಪರ್ಧೆಗೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. 2014ರಲ್ಲೂ ಕೂಡ ಒಮ್ಮೆ ಸಂಸದರಾಗಿದ್ರು. ಈಗ ಬಳ್ಳಾರಿಯಲ್ಲಿ ಬಿಜೆಪಿ ಸಂಸದರ ಇದ್ದಾರೆ. ಆದ್ರೆ ನಾನು ವಿಧಾನಸಭೆಯಲ್ಲಿ ಸೋತಿರುವಂತ ಹಿನ್ನೆಲೆಯಲ್ಲಿ ಲೋಕಸಭೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಶ್ರೀರಾಮುಲು. ನಂತರ ಸಾರಥಿ ಸ್ಥಾನಕ್ಕೆ ಯಾವ ರೀತಿಯಾಗಿ ಲಾಭಿಯನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಶ್ರೀರಾಮುಲು ಅವರು ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದಂಥವ್ರು, 3 ಬಾರಿ ಸಚಿವರಾಗಿದ್ದಂಥವ್ರು ಶ್ರೀರಾಮುಲು ಅವರು ಈ ಬಾರಿ ಯಾವ ರೀತಿಯಾಗಿ ಲಾಭಿಯನ್ನ ಮಾಡ್ತಾ ಇದ್ದಾರೆ ವಿಧಾನಸಭೆಯಲ್ಲಿ ಸೋತಿರುವಂತಹ ಹಿನ್ನೆಲೆಯಲ್ಲಿ ಅಂತ ನಾವು ನೋಡೋದಾದ್ರೆ, ವಿಧಾನಸಭೆ ಸೋಲಿನಿಂದ ಈಗ ಆಲ್ರೆಡಿ ಶ್ರೀರಾಮುಲು ಅವರು ಕಂಗಾಲಾಗಿದ್ದಾರೆ. ಅವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಹೀನಾಯವಾಗಿ ಸೋಲ್ತೀನಿ ನಾನು ಅಂತ. 30,000 ಮತಗಳ ಅಂತರದಲ್ಲಿ ಸೋತಿರೋದು. ಲೋಕಸಭೆಯಲ್ಲಿ ಬಳ್ಳಾರಿಯಿಂದ ಸ್ಪರ್ಧೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ನನಗೆ ಟಿಕೆಟ್ ಕೊಡಿ ಲೋಕಸಭೆಯಿಂದ, ಯಾಕೆಂದ್ರೆ ಪಕ್ಷಕ್ಕೋಸ್ಕರ ನಾನಾ ರೀತಿಯಲ್ಲಿ ದುಡ್ದಿದ್ದೀನಿ ನಾನು ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರು ತಮ್ಮ ಹಕ್ಕನ್ನು ಮಂಡಿಸ್ತಾ ಇದ್ದಾರೆ. ಯಡಿಯೂರಪ್ಪ ಜೊತೆ ಶ್ರೀರಾಮುಲು ಅವರು ಚರ್ಚೆಯನ್ನ ಮಾಡಿದ್ದಾರೆ. ಬಿಕಾಸ್ ಯಡಿಯೂರಪ್ಪನವರ ಆಪ್ತ ಬಳಗದಲ್ಲಿ ಶ್ರೀರಾಮುಲು ಅವರು ಕೂಡ ಗುರ್ಸ್ಕೊಂಡಿರುವಂತವರು. ಯಡಿಯೂರಪ್ಪನವರ ಸಹಾಯವನ್ನ ಕೂಡ ಕೇಳಿದ್ದಾರೆ, ನನ್ನ ಹೆಸರನ್ನ ಹೇಳಿ ರಾಜ್ಯಾಧ್ಯಕ್ಷ ಹುದ್ದೆಗೋಸ್ಕರ ಅಂತ. ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಶ್ರೀರಾಮುಲು ಅವರು ನಾನಾ ರೀತಿಯಾದಂತಹ ಪ್ರಯತ್ನಗಳನ್ನ ಪಡ್ತಾ ಇರುವಂತದ್ದು. ರಾಜ್ಯಾಧ್ಯಕ್ಷ ಹುದ್ದೆ ಸಿಕ್ಕಿದ್ರೆ ಒಳ್ಳೆಯದು, ನಾನು ಕೂಡ ಪಕ್ಷವನ್ನ ಕಟ್ತೀನಿ ರಾಜ್ಯದಾದ್ಯಂತ ಹೋರಾಟ ಮಾಡಿ ಅಂತ. ವಾಲ್ಮೀಕಿ ಸಮುದಾಯದ ಪ್ರಬಲ ನಾಯಕ ಶ್ರೀರಾಮುಲು ಅವರು. ವಾಲ್ಮೀಕಿ ಸಮುದಾಯಕ್ಕೆ ಅಂದ್ರೆ ಸ್ಪೆಷಲಿ ST ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳ ಮಾಡುವಂತ ನಿಟ್ಟಿನಲ್ಲಿ ಶ್ರೀರಾಮುಲು ಅವರ ಪಾತ್ರನೂ ಕೂಡ ದೊಡ್ಡದಿರುವಂತದ್ದು. ಸೊ ಹೀಗಾಗಿ ವಾಲ್ಮೀಕಿ ಸಮುದಾಯ ನನ್ನ ಜೊತೆ ಅಂತೂ ನಿಂತ್ಕೊಳ್ಳುತ್ತೆ. ದಲಿತ ಮತಗಳು ಕ್ರೋಢೀಕರಣ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಇದೆ. ಇನ್ನು ಹೈಕಮಾಂಡ್ ಯಾವ ರೀತಿಯಾಗಿ ಲೆಕ್ಕಾಚಾರವನ್ನ ಹಾಕ್ತಾ ಇದೆ ಈ ವಿಚಾರದಲ್ಲಿ ನಾವು ನೋಡೋದಾದ್ರೆ, ಶ್ರೀರಾಮುಲು ಅವರ ವಿಚಾರದಲ್ಲಿ ಗಮನಿಸೋದಾದ್ರೆ, ಇವ್ರಿಗೆ ಏನಾದ್ರೂ ಅವಕಾಶವನ್ನ ಮಾಡಿಕೊಟ್ರೆ ದಲಿತ ನಾಯಕರಿಗೆ ಅವಕಾಶ ಕೊಟ್ಟಂತ ಹೆಗ್ಗಳಿಕೆ. ಆಕ್ಚುಲಿ ಇದುವರೆಗೂ ಒಂದು ಅವಕಾಶನೂ ಕೊಟ್ಟಿಲ್ಲ ಅವರು. ರಾಜ್ಯಾಧ್ಯಕ್ಷ ಹುದ್ದೆ ಆಗ್ಲಿ, ವಿರೋಧ ಪಕ್ಷದ ನಾಯಕನ ಸ್ಥಾನ ಆಗ್ಲಿ, ಅಥವಾ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಗ್ಲಿ ಇದುವರೆಗೂ ಅವ್ರನ್ನ ಕನ್ಸಿಡರ್ ಮಾಡಿಲ್ಲ. ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ ಅಷ್ಟೇ. ಸೊ ಈಗೇನಾದ್ರೂ ಕೊಟ್ಬಿಟ್ರೆ ಮೊದಲ ಬಾರಿಗೆ ಕೊಟ್ಟಂತಾಗುತ್ತೆ. ಲೋಕಸಭೆ ಚುನಾವಣೆಯಲ್ಲಿ ಅನುಕೂಲದ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಶ್ರೀರಾಮುಲು ಅವರಿಗೆ ಏನಾದ್ರೂ ಕೊಟ್ಟಂತ ಸಂದರ್ಭದಲ್ಲಿ, ಅಂದ್ರೆ ದಲಿತ ಮತಗಳನ್ನ ಸೆಳೆಯಬಹುದು ಅಂತ. ಆದ್ರೆ ಕಾಂಗ್ರೆಸ್ ನಲ್ಲಿ AICC ಅಧ್ಯಕ್ಷರೇ ದಲಿತದವರು, ಅಂದ್ರೆ ದಲಿತ ಕೋಟಾದಲ್ಲಿ ಇರುವಂತವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸೊ ಹೀಗಾಗಿ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದ್ ನೋಡ್ಬೇಕು. ಹಿಂದುಳಿದ ದಲಿತ ವೋಟ್ ಬ್ಯಾಂಕ್ ಸೆಳೆಯುವಂತ ತಂತ್ರ ಕೂಡ ಏನಾದ್ರೂ ಶ್ರೀರಾಮುಲು ಅವರಿಗೆ ಮಣೆಯನ್ನ ಹಾಕ್ತಂತ ಸಂದರ್ಭದಲ್ಲಿ ಅನ್ನುವಂತ ಲೆಕ್ಕಾಚಾರ ಇದೆ ಅಂತ ಹೇಳಲಾಗ್ತದೆ. ಬಟ್ ಕಾದ್ ನೋಡ್ಬೇಕು ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ. ಬಿಕಾಸ್ ಲೋಕಸಭೆ ಎಲೆಕ್ಷನ್ ಇದೆಯಲ್ಲ, ಇದು ಯಾವಾಗ್ಲೂ ಕೂಡ ಫೈನಲ್ ಮ್ಯಾಚ್ ಇದ್ದಂತೆ. ಸೊ ಇದನ್ನ ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಅದರಲ್ಲೂ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಇರುವಂತ ನಿಟ್ಟಿನಲ್ಲಿ ಶತ ಪ್ರಯತ್ನ ಪಡ್ತಾ ಇರುವಂತ ಟೈಮ್ನಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಾಜ್ಯಾಧ್ಯಕ್ಷ ಹುದ್ದೆ ಮಾತ್ರ ಅಲ್ಲ, ವಿರೋಧ ಪಕ್ಷ ನಾಯಕನ ಸ್ಥಾನವೂ ಕೂಡ ಅಷ್ಟೇ ಇಂಪಾರ್ಟೆಂಟು. ಕಾಂಗ್ರೆಸ್ನ ತಪ್ಪುಗಳನ್ನ, ಎಡವಟ್ಟುಗಳನ್ನ ಎತ್ತಿ ತೋರಿಸಬೇಕು. ಸೊ ಹೀಗಾಗಿ ವಿರೋಧ ಪಕ್ಷ ನಾಯಕನ ಸ್ಥಾನಕ್ಕೋಸ್ಕರನೂ ಕೂಡ ಹಗ್ಗಜಗ್ಗಾಟ ನಡೀತಾ ಇದೆ. ಅದು ಯಾವ ರೀತಿಯಾಗಿ ಹಗ್ಗಜಗ್ಗಾಟ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ನೀಡ್ತೀನಿ. ಅದಕ್ಕೂ ಮುಂಚೆ ರಾಜ್ಯಾಧ್ಯಕ್ಷದ ಪೈಪೋಟಿಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಒಮ್ಮೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ಇನ್ನೊಮ್ಮೆ ನಾನು ಕೊಟ್ಟಿಲ್ಲ ಅಂತ ನಳಿನ್ ಕುಮಾರ್ ಕಟೀಲ್ ಅವರು ಹೇಳ್ತಾ ಇದ್ರು. ಆದ್ರೆ ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡುವಂತದ್ದು ಮಾತ್ರ ಖಚಿತನೇ. ಸೊ ಯಾವ್ಯಾವ ರೀತಿಯಾಗಿ ರೇಸ್ ನಡೀತಾ ಇದೆ, ಇನ್ನ ಸೋತಂತವರು ಕೂಡ ಆಕಾಂಕ್ಷೆ ಆಗಿರುವಂತದ್ದು. ಶ್ರೀರಾಮುಲು ಅವರ ಲಾಭಿ ಯಾವ ರೀತಿಯಾಗಿದೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಹಾಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ರಾಜೀನಾಮೆಯನ್ನ ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ನ ನಾಯಕರೊಬ್ಬರ ಒಂದು ಸೂಚನೆ ಮೇರೆಗೆ ಈಗ ಮುಂದುವರೆದಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಬದಲಾವಣೆ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಜನ ನಾಯಕರು ಈಗಾಗಲೇ ಶತಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಗೆ ಒಂದು ರೀತಿ ಒಲಿವಿರುವಂತದ್ದು ಮಾಜಿ ಸಚಿವರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರು. ಈ ಹಿಂದೆ ಉಪಮುಖ್ಯಮಂತ್ರಿಯಾಗಿ ಅವರ ನೇಮಕವನ್ನ ಮಾಡಿದ್ರು. ಅದೇ ರೀತಿಯಾಗಿ ಬರುವಂತ ದಿನಗಳಲ್ಲೂ ಕೂಡ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಒಲವನ್ನ ತೋರಿದ್ದಾರೆ ಅನ್ನೋ ಬಗ್ಗೆ ಕೂಡ ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ
ಮುಖ್ಯವಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ಅಶೋಕ್ ಆಗಿರ್ಬೋದು ಮತ್ತೆ ರೇಣುಕಾಚಾರ್ಯ ಆಗಿರ್ಬೋದು, ಹೀಗೆ ಹಲವು ನಾಯಕರು ಈಗಾಗಲೇ ಬಹಳ ಪೈಪೋಟಿಗಳಿದಿರುವಂತದ್ದು. ಅದ್ರ ಜೊತೆಗೆ ಹೊಸ ಹೆಸರು ಅಂದ್ರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜೇಂದ್ರ ಅವರು ಕೂಡ ಇಲ್ಲೊಂದ್ ಕಡೆ ರೇಸ್ನಲ್ಲಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಿಂದ ಒಲವನ್ನು ತೋರಿಲ್ಲ ಅನ್ನುವಂಥದ್ದು. ಈಗ ಪ್ರಮುಖವಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ಅವರು ಕೂಡ ರೇಸ್ನಲ್ಲಿರುವಂತದ್ದು. ಅಂದ್ರೆ ತನ್ನದೇ ಆದಂತಹ ಕಸರತ್ತನ್ನ ಮಾಡೋದ್ರ ಮುಖಾಂತರವಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಪಡೆಯುವಂತ ನಿಟ್ಟಲ್ಲೂ ಕೂಡ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಮಾತುಕತೆ ಕೂಡ ಮಾಡಿದಿರುವಂತದ್ದು ಶ್ರೀರಾಮುಲು ಅವರು. ನನಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟರೆ ನಾನು ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ದಲಿತ ಮತಗಳನ್ನ ಕ್ರೋಢೀಕರಣ ಮಾಡುವಂತ ನಿಟ್ಟಲ್ಲೂ ಕೂಡ ನಾನು ಕೆಲಸವನ್ನ ಮಾಡ್ತೇನೆ, ಹೀಗಾಗಿ ನನಗೆ ಒಂದು ಅವಕಾಶವನ್ನ ಮಾಡಿಕೊಡಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಶ್ರೀರಾಮುಲು ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲನ್ನ ಕೊಂಡಿದ್ರು. ಸೋಲಿನ ಬಳಿಕವಾಗಿ ಎಲ್ಲೋ ಒಂದ್ ಕಡೆ ಅವರು ಸಂಪೂರ್ಣವಾಗಿ ಡಿಸ್ಟರ್ಬ್ ಆಗೋದ್ರ ಮುಖಾಂತರವಾಗಿ ಚುನಾವಣೆಯ ರಾಜಕೀಯ ನಿವೃತ್ತಿಯ ಘೋಷಣೆಯ ಚಿಂತನೆ ಕೂಡ ಮಾಡಿದ್ರು. ತಮ್ಮ ಆಪ್ತರ ಮತ್ತು ಸಂಬಂಧಿಕರ ಧೈರ್ಯದ ಮಾತುಗಳಿಂದಾಗಿ ಮತ್ತೆ ಒಂದಷ್ಟು ಗುರುಜಿಗಳ ಮಾತುಗಳನ್ನ ಕೇಳೋದ್ರ ಮುಖಾಂತರವಾಗಿ ಈಗ ಮತ್ತೆ ರಾಜಕೀಯದಲ್ಲಿ ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಪಡೆದ್ರ ಮುಖಾಂತರವಾಗಿ ಬರುವಂತ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವಂತ ಕನಸನ್ನು ಕೂಡ ಇಟ್ಕೊಂಡಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಬಿ ಶ್ರೀರಾಮುಲು ಅವರು ಕೂಡ ಈಗ ತನ್ನದೇ ಆದಂತಹ ಕಸರತ್ತನ್ನ ಮಾಡೋದ್ರ ಮುಖಾಂತರವಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಪಡೆಯುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನ ಮಾಡ್ತಿರುವಂತದ್ದು. ಈಗ ಪ್ರಮುಖವಾಗಿ ಅಂದ್ರೆ ಸೋಮಣ್ಣ ಆಗಿರ್ಬೋದು ಮತ್ತು ಸೋತಂತ ನಾಯಕರು ಅಂದ್ರೆ ಗೆದ್ದವರ ಜೊತೆಗೆ ಸೋತವರು ಕೂಡ ಪೈಪೋಟಿಗೆ ಇಳಿದಿರುವಂತದ್ದು. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಮತ್ತೆ ಅವರ ಶಕ್ತಿ ಮತ್ತೆ ಸಾಮರ್ಥ್ಯ ಯಾವ ರೀತಿ ಇದೆ ಮತ್ತೆ ತಾವು ಸಮುದಾಯದಲ್ಲಿ ಆಗಿರ್ಬೋದು ಮತ್ತೆ ಕ್ಷೇತ್ರ ಜಿಲ್ಲೆಗಳಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಯಾವ ರೀತಿಯಾಗಿ ಅವರ ವರ್ಚಸ್ಸಿದೆ ಅದೆಲ್ಲದ ಆಧಾರದ ಮೇಲೆ ಒಂದಷ್ಟು ಮಾಹಿತಿಗಳನ್ನು ಕೂಡ ರಾಜ್ಯ ಘಟಕದಿಂದ ಹೈಕಮಾಂಡ್ ನಾಯಕರು ಸಂಗ್ರಹ ಮಾಡಿರುವಂತದ್ದು. ಆ ಮೂಲಕವಾಗಿ ಅಂದ್ರೆ ಮೊದಲು ವಿರೋಧ ಪಕ್ಷ ನಾಯಕ ಆಯ್ಕೆ ಮಾಡಿದ ಬಳಿಕವಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಕೃಷ್ಣ, ನಾವು ಈ ವಿಚಾರದಲ್ಲಿ ನೋಡೋದಾದ್ರೆ ಶ್ರೀರಾಮುಲು ಅವರು ಲಾಬಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ದಲಿತರಿಗೆ ಈ ಸ್ಥಾನಮಾನ ಕೊಡ್ಲಾಗುತ್ತಾ ಬಿಜೆಪಿಯಲ್ಲಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ ನಲ್ಲಿ ದಲಿತರನ್ನು ಮುಖ್ಯಮಂತ್ರಿ ಮಾಡ್ಬಿಡಿ ನೋಡೋಣ ಅಂತ ಹೇಳ್ತಾ ಇದ್ದಂತ ಪಕ್ಷದವರು ದಲಿತರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ಮುಂದಾಗ್ತಾರ ಅನ್ನೋದಕ್ಕೆ ಉತ್ತರ ಸಿಗ್ಬೇಕಾಗಿದೆ. ಕಾದ್ ನೋಡೋಣ ಕೃಷ್ಣ. ಹಾಗೆ ಸಂಪರ್ಕದಲ್ಲಿದೆ. ಈಗ ನೆಕ್ಸ್ಟ್ ಪ್ರತಿಯೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ತೋರಿಸ್ತಾ ಇದ್ವಿ ಬಿಜೆಪಿಲಿ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತ. ಆದ್ರೆ ಇಲ್ಲಿ ಜುಲೈ 3ನೇ ತಾರೀಕು ಬಜೆಟ್ ಅಧಿವೇಶನ ಶುರು ಆಗ್ತಾ ಇದೆ. ಸಿದ್ದರಾಮಯ್ಯನವರ ಬಜೆಟ್ ಮಂಡನೆ ಆಗ್ತಾ ಇರುವಂತದ್ದು ಜುಲೈ 3ನೇ ತಾರೀಕು ರಾಜ್ಯಪಾಲರ ಭಾಷಣ ಇದೆ. ಅದಕ್ಕೂ ಮುಂಚೆ ವಿರೋಧ ಪಕ್ಷ ನಾಯಕರನ್ನ ಆಯ್ಕೆ ಮಾಡಬೇಕಾಗಿದೆ. ಸೊ ಹೀಗಾಗಿ ಯಾರಾಗ್ತಾರೆ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಆಯ್ಕೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಇನ್ಡೆಪ್ತ್ ಆಗಿ ಮಾಹಿತಿಯನ್ನು ಮುಂದೆ ಇಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ರಾಜ್ಯಾಧ್ಯಕ್ಷರು ಯಾರಾಗಬಹುದು, ಯಾರೆಲ್ಲ ರೇಸ್ ನಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ವಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕಿಂತ ಸದ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಬಿಜೆಪಿ ವಿಚಾರದಲ್ಲಿ ನಾವು ನೋಡೋದಾದ್ರೆ ಅದು ವಿರೋಧ ಪಕ್ಷ ನಾಯಕ ಯಾರಾಗ್ತಾರೆ ಅಂತ. ಬಿಕಾಸ್ ಜುಲೈ 3ನೇ ತಾರೀಕು ಶುರುವಾಗುತ್ತೆ, ಇರೋದೇ 4 ದಿನ. ಅಷ್ಟರೊಳಗೆ ವಿರೋಧ ಪಕ್ಷ ನಾಯಕರನ್ನ ಆಯ್ಕೆ ಮಾಡಬೇಕಾಗಿದೆ. ಯಾರಾಗ್ತಾರೆ ವಿರೋಧ ಪಕ್ಷ ನಾಯಕನ ಸ್ಥಾನಕ್ಕೆ ಆಯ್ಕೆ ಅನ್ನುವಂಥ ಕುತೂಹಲಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೋ ಗೊತ್ತಿಲ್ಲ. ಇನ್ನು 4 ದಿನದಲ್ಲಂತೂ ಆಯ್ಕೆ ಆಗುತ್ತೆ. ಬಟ್ ಯಾರನ್ನ ಆಯ್ಕೆ ಮಾಡ್ತಾರೆ? ಬೊಮ್ಮಾಯಿ ಅವರಿಗೆ ಹೊಡೆಯುತ್ತಾ ಜಾಕ್ ಪಾಟ್ ಕಾದ್ ನೋಡ್ಬೇಕು. ಬೊಮ್ಮಾಯಿಗೆ ಯತ್ನಾಳ್ ಮತ್ತು ಬೆಲ್ಲದವರು ಪೈಪೋಟಿಯನ್ನ ಓಡ್ತಾ ಇದ್ದಾರೆ, ಅವರು ಕೂಡ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯಾದಂತ ಲಾಬಿ ಇದೆ ವಿರೋಧ ಪಕ್ಷ ನಾಯಕನ ಸ್ಥಾನಕ್ಕೆ ಅನ್ನುವಂಥದ್ದನ್ನು ಕಾದ್ ನೋಡ್ಬೇಕು. ಲಿಂಗಾಯತ ಕೋಟಾದಡಿಯಲ್ಲಿ ಏನಾದ್ರೂ ಮಣಿಯನ್ನ ಹಾಕೋದಾದ್ರೆ ಲಿಂಗಾಯತ ನಾಯಕರಲ್ಲಿ ಪ್ರಮುಖವಾಗಿ 3 ಹೆಸರು ಕೇಳಿ ಬರ್ತಾ ಇದೆ. ಅದು ಬಸವರಾಜ ಬೊಮ್ಮಾಯಿ, ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ್ ಬೆಲ್ಲದವರು. ಲಿಂಗಾಯತ ಕೋಟಾದಡಿಯಲ್ಲಿ ಮಣೆಯನ್ನ ಹಾಕಿದ್ರೆ ನನಗಷ್ಟೇ ಹೇಳ್ತಾ ಇದ್ದೆ 3 ಪ್ರಮುಖವಾಗಿ ರೇಸ್ ನಲ್ಲಿ ಇರುವಂತದ್ದು. ವಿರೋಧ ಪಕ್ಷ ನಾಯಕನ ಸ್ಥಾನ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್. ಈ ಒಂದು ಪ್ರಮುಖವಾದಂತ ಹುದ್ದೆಗೆ ಬಸವರಾಜ ಬೊಮ್ಮಾಯಿ ಅವರು ರೇಸ್ ನಲ್ಲಿದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರೇಸ್ ನಲ್ಲಿದ್ದಾರೆ, ಅರವಿಂದ್ ಬೆಲ್ಲದವರು ಕೂಡ ರೇಸ್ ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ನೋಡ್ಬೇಕು ಯಾರಿಗೆ ಆ ಸ್ಥಾನವನ್ನ ನೀಡುತ್ತೆ ಹೈಕಮಾಂಡ್ ಅನ್ನುವಂಥದ್ದನ್ನ. ಬಿಕಾಸ್ ಕಾಂಗ್ರೆಸ್ ಪಕ್ಷವನ್ನ, ಆಡಳಿತ ಪಕ್ಷವನ್ನ ಕಟ್ಟಿ ಹಾಕಬೇಕು ಅಂದ್ರೆ ಒಂದು ಸಮರ್ಥವಾದಂತ ನಾಯಕತ್ವ ಬೇಕು. ನಾಯಕತ್ವ ಅನ್ನೋದಕ್ಕಿಂತ ಸರ್ಕಾರದ ಪ್ರತಿ ಹೆಜ್ಜೆಯನ್ನ ಪ್ರಶ್ನೆ ಮಾಡಬೇಕು, ಲೂಪೋಲ್ಸ್ ಅನ್ನ ಎತ್ತಿ ಹಿಡಿಬೇಕು, ಸಂಸದೀಯ ಪಟು ಆಗಿರ್ಬೇಕು, ಅಲ್ಲಿ ಪ್ರತಿಯೊಂದನ್ನು ಕೂಡ ಮಾತನಾಡ್ತಾ ಸಿಕ್ಕಾಕ್ಸುವಂತ ಪ್ರಯತ್ನ ಮಾಡಬೇಕು ಆಡಳಿತ ಪಕ್ಷವನ್ನ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಬೊಮ್ಮಾಯಿ ಅವರ ಹೆಸರೇ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು. ಬೊಮ್ಮಾಯಿ ಅವರ ಪ್ಲಸ್ ಏನು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋದಾದ್ರೆ ಬೊಮ್ಮಾಯಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿಗಳು, ಇವರಿಗೆ ಪ್ರಮುಖವಾದಂತಹ ಒಂದು ಪ್ಲಸ್ ಮುಖ್ಯಮಂತ್ರಿ ಆಗಿದ್ದಂತ ಅನುಭವ. ಏನೇನು ಮಾಡಬಹುದು, ಎಲ್ಲಿ ತಪ್ಪಾಗಬಹುದು, ಈ ಸರ್ಕಾರ ಎಲ್ಲಿ ತಪ್ಪು ಹೆಜ್ಜೆಯನ್ನ ಇಡ್ತಾ ಇದೆ ಅನ್ನುವಂಥದ್ದನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಮತ್ತೆ ಒಂದು ಅಧಿಕಾರಿಗಳ ಲಿಂಕ್ ಕೂಡ ಇರುತ್ತೆ, ಸಾಕಷ್ಟು ಮಾಹಿತಿ ಕೂಡ
ಸಿಕ್ಕೇ ಸಿಗುತ್ತೆ. ವಿವಿಧ ಇಲಾಖೆ ಮಂತ್ರಿ ಆಗಿದ್ದಂಥವ್ರು 2008ರಿಂದ ಅವರು ಜಲಸಂಪನ್ಮೂಲ, ಗೃಹ ಇಲಾಖೆ, ಈ ರೀತಿಯಾಗಿ ನಾನಾ ಒಂದು ಖಾತೆಗಳನ್ನು ನಿರ್ವಹಿಸಿಕೊಂಡು ಬಂದಂತವರು. ಹಾಗೆ JH ಪಟೇಲ್ ಅವರ ಕಾಲದಿಂದಲೂ ಕೂಡ ಅವರ ರಾಜಕೀಯ ಕಾರ್ಯದರ್ಶಿಯಾಗಿ ಸಂಸದೀಯ ಪಟ್ಟುಗಳು ಚೆನ್ನಾಗಿ ಗೊತ್ತಿದೆ ಬಸವರಾಜ ಬೊಮ್ಮಾಯಿ ಅವರಿಗೆ. ಈಗ ಆಯ್ಕೆ ಆಗಿರುವಂತ ಯಾರನ್ನೇ ಬಿಜೆಪಿ ಅವ್ರನ್ನ ಕಂಪೇರ್ ಮಾಡಿದ್ರೆ ಒಂದ್ ಹೆಜ್ಜೆ ಮುಂದೆ ಬಸವರಾಜ ಬೊಮ್ಮಾಯಿ, ಅದರಲ್ಲಿ ನೋ ಡೌಟ್. ನಾ ಪ್ರಬಲ ಲಿಂಗಾಯತ ಸಮುದಾಯದ ಇರುವಂತ ಹಿನ್ನೆಲೆಯಲ್ಲಿ ಆ ಒಂದು ಸಮುದಾಯಕ್ಕೆ ಸೇರಿದಂತವರು ಬಸವರಾಜ ಬೊಮ್ಮಾಯಿ ಅವರು. ಅದರಲ್ಲೂ ಪ್ರಮುಖವಾಗಿ ಏನ್ ಪ್ಲಸ್ ಅಂದ್ರೆ ಯಡಿಯೂರಪ್ಪನವರ ಶ್ರೀರಕ್ಷೆ ಇದೆ. ಯಡಿಯೂರಪ್ಪನವರ ಬಲಗೈ ಬಂಟನ ರೀತಿಯಲ್ಲಿ ಇರುವಂತದ್ದು, ತಂದೆ ಸಮಾನರು ಅಂತ ಬಸವರಾಜ ಬೊಮ್ಮಾಯಿ ಅವರೇ ಹೇಳ್ತಾರೆ. ಸೊ ಹಾಗೆ ಅದು ಪ್ಲಸ್ ಪಾಯಿಂಟ್ಸ್. ಇನ್ನು ಮೈನಸ್ ಏನು ಅಂತ ಗಮನಿಸೋದಾದ್ರೆ ಬಸವರಾಜ ಬೊಮ್ಮಾಯಿ ಅವರಿಗೆ ಇಲ್ಲಿ ಪ್ರಮುಖವಾಗಿ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇತ್ತು. ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ 40% ಕಮಿಷನ್ ಆರೋಪ ಆಗಿರ್ಬೋದು, PSI ಹಗರಣಗಳು, ಇದೆಲ್ಲವನ್ನು ಕೂಡ ಅವ್ರ ಸರ್ಕಾರದಲ್ಲಿ ಇದ್ದಂತ ಟೈಮ್ನಲ್ಲಿ, ಅವ್ರು ಮುಖ್ಯಮಂತ್ರಿಗಳಾಗಿದ್ದಂತ ಟೈಮ್ನಲ್ಲಿ ಮೆನ್ಷನ್ ಮಾಡಿ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಲುಕಿಸಿತ್ತು ಬೊಮ್ಮಾಯಿ ಅವರನ್ನ. ಸ್ವಪಕ್ಷದವರಿಂದಲೇ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ಲಾಗ್ತಾ ಇದೆ. ಅದು ಒಂದು ಬಣದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಪ್ರತಾಪ್ ಸಿಂಹ ಅವರು, CT ರವಿ ಅವರು, ಇವರೆಲ್ಲ ಆರೋಪವನ್ನ ಮಾಡ್ತಾ ಇದ್ದಾರೆ ಹೊಂದಾಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನ ಕೆಲವು ಕಾರ್ಯಕರ್ತರು ವಿರೋಧವನ್ನ ಕೂಡ ಮಾಡ್ತಾ ಇರುವಂತದ್ದು. ವರಿಷ್ಠರಿಗೂ ಕೂಡ ಕೆಲವರು ಇವರು ಹೊಂದಾಣಿಕೆ ರಾಜಕಾರಣವನ್ನ ಮಾಡ್ಕೊಂಡಂತ ಹಿನ್ನೆಲೆಯಲ್ಲೇ ನಾವು ಸೋಲನ್ನ ಕಂಡಿದ್ದು ಅಂತ ದೂರನ್ನ ಕೊಟ್ಟಿರುವಂತದ್ದು. ಇನ್ನ ಯತ್ನಾಳ್ ಅವರು ಮತ್ತೊಬ್ಬರು ರೇಸ್ ನಲ್ಲಿರುವಂತ ಪ್ರಮುಖ ನಾಯಕರು. ಇವರು ಪ್ಲಸ್ ಏನು ಅಂತ ನೋಡಿದಾದ್ರೆ ಪ್ರಖರ ಹಿಂದೂವಾದಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಪ್ರಖರ ಹಿಂದೂವಾದಿ ಅನ್ನುವಂಥದ್ದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವರ್ಕೌಟ್ ಆಗುತ್ತೆ. ಆದ್ರೆ ವಿರೋಧ ಪಕ್ಷದ ನಾಯಕ ಆಗಬೇಕಾದ್ರೆ ನಾನು ಹೇಳ್ತಾ ಇದ್ನಲ್ಲ ಅವಾಗಲೇ, ಸಂಸದೀಯ ಪಟ್ಟುಗಳು ಚೆನ್ನಾಗಿ ಗೊತ್ತಿರಬೇಕು, ನೋಡಬೇಕು ಅಕಸ್ಮಾತ್ ಕೊಟ್ಟಂತ ಸಂದರ್ಭದಲ್ಲಿ ಯತ್ನಾಳ್ ಯಾವ ರೀತಿಯಾಗಿ ನಿರ್ವಹಿಸ್ತಾರೆ ಅಂತ. ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ, ನೋ ಡೌಟ್. ಪಂಚಮಸಾಲಿಯಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿರುವಂಥದ್ದು, ಹೋರಾಟ ಮಾಡಿದಂಥವ್ರು, ಅದರ ನೇತೃತ್ವವನ್ನು ವಹಿಸಿದಂಥವ್ರು. ಕೇಂದ್ರ ಸಚಿವರು ಕೂಡ ಆಗಿದ್ದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ. ಇನ್ನ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವಂತ ಶಕ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಕಾದ್ ನೋಡ್ಬೇಕು. ಬಿಕಾಸ್ ಯಾವಾಗಲೂ ಕೂಡ ತಮ್ಮದೇ ಪಕ್ಷದಲ್ಲಿ ಪ್ರತಿಪಕ್ಷ ನಾಯಕರಾಗಿರುವಂತವ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಲೂ ಸಾಕಷ್ಟು ನಾಯಕರನ್ನ ಜರಿತಾನೇ ಬರ್ತಾ ಇದ್ದಾರೆ. ಆ ಆಕ್ರೋಶ ಕೂಡ ಕಾರ್ಯಕರ್ತರಲ್ಲಿದೆ. ಎಷ್ಟೋ ಜನ ಕಾರ್ಯಕರ್ತರು ಇವರನ್ನ ವಿರೋಧ ಕೂಡ ಮಾಡ್ತಾರೆ. ಇನ್ನು ಯತ್ನಾಳ್ಗೆ ಮೈನಸ್ ಏನು? ಸ್ವಪಕ್ಷದವರ ವಿರುದ್ಧನೇ ಯಾವಾಗಲೂ ಕೂಡ ಸಿಡಿದ ಹೇಳೋದು, ಮಾತಿನ ಮೇಲೆ ಹಿಡಿತ ಇಲ್ಲದೆ ಯಾವಾಗಲೂ ಕೂಡ ತಮ್ಮ ನಾಯಕರ ವಿರುದ್ಧನೇ ಮಾತನಾಡುವಂಥದ್ದು. ಇವರ ಒಂದು ಹೇಳಿಕೆಗಳೇ ಯಾವಾಗಲೂ ಕಾಂಗ್ರೆಸ್ಗೆ ಅಸ್ತ್ರವಾಗಿತ್ತು. ಪಕ್ಷಕ್ಕೆ ಪದೇ ಪದೇ ಮುಜುಗರವನ್ನ ತರ್ತಾನೆ ಇದ್ದಾರೆ ತಮ್ಮ ಹೇಳಿಕೆಗಳಿಂದ. ಇವರ ಹೇಳಿಕೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗಿತ್ತು. ಅವರ ಅಧಿಕಾರಕ್ಕೆ ಏರುವಂತ ನಿಟ್ಟಿನಲ್ಲಿ ಯತ್ನಾಳ್ ಅವರ ಮಾತುಗಳು ಕೂಡ ಕಾರಣವಾಗಿದ್ದು. ವಿಜಯಪುರದಲ್ಲಿ ಪಕ್ಷದ ಸೋಲಿಗೆ ಕಾರಣ ಇವರೇ ಅಂತ ಮುರುಗೇಶ್ ನಿರಾಣಿ ಅವರು ಸೇರಿದಂತೆ 7 ಜನ ಅಭ್ಯರ್ಥಿಗಳು ಕೂಡ ಆರೋಪವನ್ನ ಮಾಡಿದ್ರು. ಪಾಟೀಲ್ ನಡಹಳ್ಳಿ ಅವರು ಎಲ್ಲರೂ ಕೂಡ ಆರೋಪವನ್ನ ಮಾಡಿದ್ರು ಯತ್ನಾಳ್ ಅವರ ಮೇಲೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಂಡು ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೋಸ್ಕರ ಒಂದ್ ಕಡೆ ರೇಸ್ ನಡೀತಾ ಇದೆ. ವಿರೋಧ ಪಕ್ಷದ ನಾಯಕನ ಸ್ಥಾನ ಆಯ್ಕೆ ಆಗಬೇಕು ಅನ್ನುವಂಥದ್ದು ಅದು ತುಂಬಾ ಇಂಪಾರ್ಟೆಂಟ್, ತುಂಬಾ ಮಹತ್ವದ ಹುದ್ದೆ. ಅದು ಕಾಂಗ್ರೆಸ್ನ ಪ್ರತಿ ಹೆಜ್ಜೆಗಳನ್ನ, ನಿರ್ಧಾರಗಳನ್ನ, ನಿಲುವುಗಳನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ಅವರನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕಾಗುತ್ತೆ. ಇಲ್ಲಿ ಪ್ರಖರ ಹಿಂದುತ್ವವಾದಿ ಅನ್ನುವಂಥದ್ದೆಲ್ಲ ವರ್ಕೌಟ್ ಆಗೋದು. ಅತ್ಯುತ್ತಮ ಸಂಸದೀಯ ಪಟು ಆಗಿರ್ಬೇಕಾಗುತ್ತೆ. ಸೊ ಯಾರು ರೇಸ್ ನಲ್ಲಿದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಇದ್ವಿ. ಯಾರಿಗೆ ಮಣೆ ಹಾಕುವಂತ ಸಾಧ್ಯತೆ ಇದೆ ಹೈಕಮಾಂಡ್ ಅಂತ? ಪೃಥ್ವಿರಾಜ್, ಈಗಾಗಲೇ 3 ಜನರು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ರೇಸ್ನಲ್ಲಿರುವಂಥದ್ದು. ಒಂದ್ ಕಡೆಗೆ ಬೆಲ್ಲದ್ದು ಯತ್ನಾಳು ಮತ್ತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಆದ್ರೀಗ ಇಬ್ಬರ ನಾಯಕರ ನಡುವೆ ಒಂದ್ ರೀತಿ ದೊಡ್ಡ ಮಟ್ಟದ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಒಂದ್ ಕಡೆಗೆ ತನಿಖೆ ವಿಚಾರದಲ್ಲಿ ಎಲ್ಲೊಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಾಫ್ಟ್ ಕಾರ್ನರ್ ಅನುಸರಿಸಿದ್ರು, ಆಕ್ರಮಣಕಾರರಾಗಿ ನಿಲುವನ್ನು ತೆಗೆದುಕೊಳ್ಳಿಲ್ಲ ಅನ್ನುವಂಥದ್ದು ಅವರ ಮೇಲೆ ಆಪಾದನೆ ಬಂದಿದೆ. ಅದ್ರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧವಾಗಿ ಹೊಂದಾಣಿಕೆಯ ಆರೋಪ ಅಂದ್ರೆ ಈಗಾಗಲೇ ಸ್ಥಳೀಯ ಮಟ್ಟದಲ್ಲಿ ಅಂದ್ರೆ ವಿಜಯಪುರ ಜಿಲ್ಲೆಯ ಸ್ಥಳೀಯ ಬಿಜೆಪಿ ನಾಯಕರಿಂದನೇ ಯತ್ನಾಳ್ ಅವರ ವಿರುದ್ಧವಾಗಿ ದೂರನ್ನ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಮುಖ್ಯವಾಗಿ ಎಲ್ಲ ಒಂದ್ ಕಡೆಗೆ ಕಾಂಗ್ರೆಸ್ ನಾಯಕರೊಬ್ಬರ ಜೊತೆಗೂಡಿ ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲಿಸೋದಕ್ಕೂ ಕೂಡ ಕಾರಣ ಆದ್ರು ಅನ್ನೋದ್ರ ಬಗ್ಗೆ ಕೂಡ ಆಪಾದನೆ ಕೂಡ ಕೇಳಿ ಬಂದಿದೆ. ಆ ಕಾರಣಕ್ಕೋಸ್ಕರವಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ಸಂಪೂರ್ಣವಾಗಿ ಈ 3 ಜನ ನಾಯಕರು ಏನು ರೇಸ್ ನಲ್ಲಿದ್ದಾರೆ ಅವ್ರ ಮೇಲೆ ಏನು ಬಂದಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕೂಲಂಕುಷವಾಗಿ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಈಗಾಗಲೇ ರಾಜ್ಯ ಘಟಕದಿಂದನೂ ಕೂಡ ಏನು ಅಂದ್ರೆ ಯತ್ನಾಳ್ ಆಗಿರ್ಬೋದು ಮತ್ತೆ ಬಸವರಾಜ ಬೊಮ್ಮಾಯಿ ಮೇಲೆ ಬಂದಿರುವಂತಹ ಆಪಾದನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಹೈಕಮಾಂಡ್ ನಾಯಕರು ಸಂಗ್ರಹವನ್ನು ಮಾಡಿದ್ದಾರೆ. ಈಗಾಗಲೇ ನಾಳೆ ಅಥವಾ ನಾಡಿದ್ದು ಯಾರು ವಿರೋಧ ಪಕ್ಷ ನಾಯಕ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ನಾಯಕರಿಂದ ತೀರ್ಮಾನ ಆಗುತ್ತೆ. ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧವಾಗಿ ಒಂದ್ ಕಡೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ನಿರಾಣಿ ಆಗಿರ್ಬೋದು ಮತ್ತೆ AS ನಡಹಳ್ಳಿ ಪಾಟೀಲ್ ಆಗಿರ್ಬೋದು, ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ದೊಡ್ಡ ಬಂಟದಲ್ಲಿ ಯತ್ನಾಳ್ ಅವರು ಒಂದ್ ರೀತಿ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಆಪಾದನೆ ಕೇಳಿ ಬಂದಿರುವಂತದ್ದು. ಈಗ ರೇಸ್ ನಲ್ಲಿರುವಂತಹ ಬಸವರಾಜ ಬೊಮ್ಮಾಯಿ ಮತ್ತೆ ಯತ್ನಾಳ್ ನಡುವೆ ಈಗ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಬಂದಿರುವಂತದ್ದು. ಅದ್ರ ಜೊತೆಗೆ ಮುಖ್ಯವಾಗಿ ಎಲ್ಲ ಒಂದ್ ಕಡೆಗೆ ಯತ್ನಾಳ್
ಯತ್ನಾಳ್ ಅವರಿಗೆ ವಿರೋಧ ಪಕ್ಷ ನಾಯಕ ಕೈ ತಪ್ಪುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು. ಒಂದ್ ಕಡೆಗೆ ಈಗಾಗಲೇ ಯತ್ನಾಳ್ ಅವರ ವಿರುದ್ಧವಾಗಿ ಅಂದ್ರೆ ಈಗಾಗಲೇ ರಾಜ್ಯ ಶಿಸ್ತು ಸಮಿತಿಯಿಂದನೂ ಕೂಡ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ನೋಟಿಸ್ ಶಿಸ್ತು ಕ್ರಮ ನೀಡುವಂತಹ ಒಂದು ನಾಯಕರೊಬ್ಬರನ್ನ ಒಂದು ರೀತಿ ವಿರೋಧ ಪಕ್ಷ ನಾಯಕನಾಗಿ ಮಾಡಿದ್ರೆ ಇಲ್ಲ ಒಂದು ಕಡೆ ಬಿಜೆಪಿಗೆ ಮುಜುಗರ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಯತ್ನಾಳ್ ಅವರ ಬದಲಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ನೇಮಕವನ್ನ ಮಾಡಿದ್ರೆ ಸರಿ ಅನ್ನೋದ್ರ ಬಗ್ಗೆ ಕೂಡ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಇವತ್ತಿನ ಸಭೆಯಲ್ಲಿ ಅಂದ್ರೆ ಕೇಂದ್ರದ ರಾಜ್ಯ ಶಿಸ್ತು ಸಮಿತಿ ಸಭೆ ಕೂಡ ನಡೀತಾ ಇರುವಂತದ್ದು. ಇವತ್ತಿನ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಏನು ಯಾರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅವರ ವಿರುದ್ಧವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಹೈಕಮಾಂಡ್ಗೆ ಕಳಿಸಿಕೊಡಲಾಗುತ್ತೆ. ಅದಾದ ನಂತರವಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಕೂಲಂಕಷವಾಗಿ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ವಿರೋಧ ಪಕ್ಷದ ನಾಯಕ ಯಾರಾಗಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ. ಬಹುಶಃ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಅಂತಿಮವಾಗಿ ವಿರೋಧ ಪಕ್ಷ ನಾಯಕರಾಗುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂದ್ರೆ ಯತ್ನಾಳ್ ಅವರ ವಿರುದ್ಧವಾಗಿ ಹೊಂದಾಣಿಕೆ ಆರೋಪ ಆಗಿರಬಹುದು ಮತ್ತೆ ಸ್ಥಳೀಯ ಮಟ್ಟದಲ್ಲೂ ಕೂಡ ಬಿಜೆಪಿ ನಾಯಕರಿಂದ ದೂರು ಕೇಳಿ ಬಂದಿರುವಂತದ್ದು. ಹೀಗಾಗಿ ಅವರಿಗೆ ಕೈ ತಪ್ಪುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿಗೆ ಹೋಗೋಣ. ಕೆಆರ್ಪುರಂನಲ್ಲಿ ಲೋಕಾಯುಕ್ತ ರೇಡ್ ಕೇಸ್ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಬಿಕಾಸ್ ಒಬ್ಬ ತಹಶೀಲ್ದಾರ್ ಆಗಿದ್ದಂಥವ್ರು 500 ಕೋಟಿಗೂ ಅಧಿಕ ಆಸ್ತಿ ಸಿಕ್ಕಿದೆ ಅವ್ರ ಮನೆ ಮೇಲೆ ರೇಡ್ ಮಾಡಿದಾಗ ಅಂದ್ರೆ ಲೆಕ್ಕ ಹಾಕೊಳ್ಳಿ ಹೆಂಗೆ ತಿಂದು ತೇಗಿರೋಣ ಅಂತ. ಕೆಆರ್ಪುರಂ ತಹಶೀಲ್ದಾರ್ ಆಗಿದ್ದಂತ ಅಜಿತ್ ರೈ 500 ಕೋಟಿಗೂ ಹೆಚ್ಚಿನ ಆಸ್ತಿ ಪಾಸ್ತಿ ಪತ್ತೆ ಆಗಿರುವಂತದ್ದು. ಅಜಿತ್ ರೈ ಬಳಿ ಇದಾವೆ 11ಕ್ಕೂ ಅಧಿಕ ಐಷಾರಾಮಿ ಕಾರ್. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಚೆನ್ನಾಗಿ ಮಾಡ್ತಾ ಇದ್ರು ಸಾಹೇಬ್ರು ಮಾತ್ರ. 1 ಲ್ಯಾಂಡ್ ಕ್ರೂಸರು, 4 ಫಾರ್ಚುನರು, 4 ಥಾರ್ ಕಾರು, ವೋಲ್ವೋ ಕಾರು, ಬೈಕು, ಸ್ಕೂಟರ್ಸ್ಗಳು ಪತ್ತೆ ಆಗಿದ್ದಾವೆ. ಬಹುತೇಕ ಕಾರುಗಳ ಮೇಲೆ ಒಂದೇ ನೋಂದಣಿ ಸಂಖ್ಯೆಗಳು. ಕೆಲ ಬೈಕ್ ಸ್ಕೂಟರ್ಗಳ ಮೇಲೂ ಕೂಡ 1368 ನಂಬರ್. ಇಂದು ಅಜಿತ್ ರೈ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. ನೋಡ್ಬೇಕು ಎಷ್ಟು ದಿನ ವಶ ಕೊಡ್ತಾರೋ ಅಥವಾ ಯಾವ ರೀತಿಯ ವಿಚಾರಣೆ ನಡೆಯುತ್ತೆ, ಕೋರ್ಟ್ ಏನ್ ಹೇಳುತ್ತೆ ಅನ್ನುವಂಥದ್ದನ್ನ. ಇದು ಇವತ್ತಿನ 9am ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.